ಇನ್ನು ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಮುಖಾಮುಖಿಗೆ ಕ್ಷಣಗಣನೆ ಆರಂಭ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ವರದಿಯನ್ನ ಸಿದ್ದರಾಮಯ್ಯ ಅವರು ನೀಡಲಿಕ್ಕಿದ್ದಾರಂತೆ. ಸಿಎಂ ಡಿಸಿಎಂ ಮನೆಯಲ್ಲಿ ಏನೇನು ಮಾತುಕತೆ ಆಯಿತು, ಏನೇನು ಚರ್ಚೆ ಆಯಿತು, ಇವೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರಲಿಕ್ಕಿದೆ. ಅದು ಸಿದ್ದರಾಮಯ್ಯ ಅವರ ಮೂಲಕ ವೇಣುಗೋಪಾಲ್ ಅವರಿಗೆ ಏನೆಲ್ಲ ಮಾತುಕತೆ ಆಯಿತು, ಒಮ್ಮತದ ನಿರ್ಧಾರ ಏನು, ವೇಣುಗೋಪಾಲ್ ಜೊತೆಗೆ ಸುದೀರ್ಘವಾಗಿ ಮಾತುಕತೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೈಕಮಾಂಡ್ ಸೂಚನೆಯಂತೆ ಇವರಿಬ್ರು ಒಂದ್ ಕಡೆ ಸೇರಿದ್ರು. ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಇದನ್ನ. ಹೈಕಮಾಂಡ್ ಹೇಳಿದ್ದಾರೆ, ನನಗೂ ಫೋನ್ ಮಾಡಿದ್ರು, ಡಿಕೆ ಶಿವಕುಮಾರ್ಗೂ ಫೋನ್ ಮಾಡಿದ್ದಾರೆ, ಹಿಂಗಾಗಿ ನಾವು ನಾಳೆ ಸೇರ್ತೀವಿ, ಡಿಕೆ ಶಿವಕುಮಾರ್ನ ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇದಕ್ಕೆ ಕಾರಣ ಹೈಕಮಾಂಡ್ನ ಸೂಚನೆ. ಮೊದಲು ಇಬ್ರು ಕುತ್ಕೊಂಡು ಮಾತಾಡಿ ಒಮ್ಮತದ ನಿರ್ಧಾರಕ್ಕೆ ಬನ್ನಿ, ಆ ನಿರ್ಧಾರವನ್ನ ನಮಗೆ ತಿಳಿಸಿ ಅಂತ ಹೇಳಿತ್ತು. ಸೊ ಇವತ್ತು ಆ ನಿರ್ಧಾರವನ್ನ ತಿಳಿಸುವ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗುತ್ತಾ, ಇದು ಮುಖ್ಯವಾದಂತಹ ವಿಚಾರ. ಈಗಾಗಲೇ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋದನ್ನ ಸ್ಪಷ್ಟಪಡಿಸಿ ಆಗಿದೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನದಲ್ಲಿ ಮುಂದುವರಿಸುವ ನಿರ್ಧಾರವನ್ನ ಕೈಗೊಂಡ್ರೆ ಖುಷಿ ಆಗ್ತಾರೆ. ಒಂದು ವೇಳೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತಂದ್ರೂ ಕೂಡ. ಇನ್ನು ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಮುಖಾಮುಖಿಗೆ ಕ್ಷಣಗಣನೆ ಆರಂಭ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ವರದಿಯನ್ನ ಸಿದ್ದರಾಮಯ್ಯ ಅವರು ನೀಡಲಿಕ್ಕಿದ್ದಾರಂತೆ. ಸಿಎಂ ಡಿಸಿಎಂ ಮನೆಯಲ್ಲಿ ಏನೇನು ಮಾತುಕತೆ ಆಯಿತು, ಏನೇನು ಚರ್ಚೆ ಆಯಿತು, ಇವೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರಲಿಕ್ಕಿದೆ. ಅದು ಸಿದ್ದರಾಮಯ್ಯ ಅವರ ಮೂಲಕ ವೇಣುಗೋಪಾಲ್ ಅವರು ಏನೆಲ್ಲ ಮಾತುಕತೆ ಆಯಿತು, ಒಮ್ಮತದ ನಿರ್ಧಾರ ಏನು, ವೇಣುಗೋಪಾಲ್ ಜೊತೆಗೆ ಸುದೀರ್ಘವಾಗಿ ಮಾತುಕತೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೈಕಮಾಂಡ್ ಸೂಚನೆಯಂತೆ ಇವರಿಬ್ರು ಒಂದ್ ಕಡೆ ಸೇರಿದ್ರು. ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಇದನ್ನ. ಹೈಕಮಾಂಡ್ ಹೇಳಿದ್ದಾರೆ, ನನಗೂ ಫೋನ್ ಮಾಡಿದ್ರು, ಡಿಕೆ ಶಿವಕುಮಾರ್ಗೂ ಫೋನ್ ಮಾಡಿದ್ದಾರೆ, ಹಿಂಗಾಗಿ ನಾವು ನಾಳೆ ಸೇರ್ತೀವಿ, ಡಿಕೆ ಶಿವಕುಮಾರ್ನ ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇದಕ್ಕೆ ಕಾರಣ ಹೈಕಮಾಂಡ್ನ ಸೂಚನೆ. ಮೊದಲು ಇಬ್ರು ಕುತ್ಕೊಂಡು ಮಾತಾಡಿ ಒಮ್ಮತದ ನಿರ್ಧಾರಕ್ಕೆ ಬನ್ನಿ, ಆ ನಿರ್ಧಾರವನ್ನ ನಮಗೆ ತಿಳಿಸಿ ಅಂತ ಹೇಳಿತ್ತು. ಸೊ ಇವತ್ತು ಆ ನಿರ್ಧಾರವನ್ನ ತಿಳಿಸುವ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗುತ್ತಾ, ಇದು ಮುಖ್ಯವಾದಂತಹ ವಿಚಾರ. ಈಗಾಗಲೇ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋದನ್ನ ಸ್ಪಷ್ಟಪಡಿಸಿ ಆಗಿದೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನದಲ್ಲಿ ಮುಂದುವರಿಸುವ ನಿರ್ಧಾರವನ್ನ ಕೈಗೊಂಡ್ರೆ ಖುಷಿ ಆಗ್ತಾರೆ. ಒಂದು ವೇಳೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತಂದ್ರೂ ಕೂಡ. ಇನ್ನು ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಮುಖಾಮುಖಿಗೆ ಕ್ಷಣಗಣನೆ ಆರಂಭ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ವರದಿಯನ್ನ ಸಿದ್ದರಾಮಯ್ಯ ಅವರು ನೀಡಲಿಕ್ಕಿದ್ದಾರಂತೆ. ಸಿಎಂ ಡಿಸಿಎಂ ಮನೆಯಲ್ಲಿ ಏನೇನು ಮಾತುಕತೆ ಆಯಿತು, ಏನೇನು ಚರ್ಚೆ ಆಯಿತು, ಇವೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರಲಿಕ್ಕಿದೆ. ಅದು ಸಿದ್ದರಾಮಯ್ಯ ಅವರ ಮೂಲಕ ವೇಣುಗೋಪಾಲ್ ಅವರು ಏನೆಲ್ಲ ಮಾತುಕತೆ ಆಯಿತು, ಒಮ್ಮತದ ನಿರ್ಧಾರ ಏನು, ವೇಣುಗೋಪಾಲ್ ಜೊತೆಗೆ ಸುದೀರ್ಘವಾಗಿ ಮಾತುಕತೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೈಕಮಾಂಡ್ ಸೂಚನೆಯಂತೆ ಇವರಿಬ್ರು ಒಂದ್ ಕಡೆ ಸೇರಿದ್ರು. ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಇದನ್ನ. ಹೈಕಮಾಂಡ್ ಹೇಳಿದ್ದಾರೆ, ನನಗೂ ಫೋನ್ ಮಾಡಿದ್ರು, ಡಿಕೆ ಶಿವಕುಮಾರ್ಗೂ ಫೋನ್ ಮಾಡಿದ್ದಾರೆ, ಹಿಂಗಾಗಿ ನಾವು ನಾಳೆ ಸೇರ್ತೀವಿ, ಡಿಕೆ ಶಿವಕುಮಾರ್ನ ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇದಕ್ಕೆ ಕಾರಣ ಹೈಕಮಾಂಡ್ನ ಸೂಚನೆ. ಮೊದಲು ಇಬ್ರು ಕುತ್ಕೊಂಡು ಮಾತಾಡಿ ಒಮ್ಮತದ ನಿರ್ಧಾರಕ್ಕೆ ಬನ್ನಿ, ಆ ನಿರ್ಧಾರವನ್ನ ನಮಗೆ ತಿಳಿಸಿ ಅಂತ ಹೇಳಿತ್ತು. ಸೊ ಇವತ್ತು ಆ ನಿರ್ಧಾರವನ್ನ ತಿಳಿಸುವ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗುತ್ತಾ, ಇದು ಮುಖ್ಯವಾದಂತಹ ವಿಚಾರ. ಈಗಾಗಲೇ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋದನ್ನ ಸ್ಪಷ್ಟಪಡಿಸಿ ಆಗಿದೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನದಲ್ಲಿ ಮುಂದುವರಿಸುವ ನಿರ್ಧಾರವನ್ನ ಕೈಗೊಂಡ್ರೆ ಖುಷಿ ಆಗ್ತಾರೆ. ಒಂದು ವೇಳೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತಂದ್ರೂ ಕೂಡ. ಇನ್ನು ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಮುಖಾಮುಖಿಗೆ ಕ್ಷಣಗಣನೆ ಆರಂಭ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ವರದಿಯನ್ನ ಸಿದ್ದರಾಮಯ್ಯ ಅವರು ನೀಡಲಿಕ್ಕಿದ್ದಾರಂತೆ. ಸಿಎಂ ಡಿಸಿಎಂ ಮನೆಯಲ್ಲಿ ಏನೇನು ಮಾತುಕತೆ ಆಯಿತು, ಏನೇನು ಚರ್ಚೆ ಆಯಿತು, ಇವೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರಲಿಕ್ಕಿದೆ. ಅದು ಸಿದ್ದರಾಮಯ್ಯ ಅವರ ಮೂಲಕ ವೇಣುಗೋಪಾಲ್ ಅವರು ಏನೆಲ್ಲ ಮಾತುಕತೆ ಆಯಿತು, ಒಮ್ಮತದ ನಿರ್ಧಾರ ಏನು, ವೇಣುಗೋಪಾಲ್ ಜೊತೆಗೆ ಸುದೀರ್ಘವಾಗಿ ಮಾತುಕತೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೈಕಮಾಂಡ್ ಸೂಚನೆಯಂತೆ ಇವರಿಬ್ರು ಒಂದ್ ಕಡೆ ಸೇರಿದ್ರು. ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಇದನ್ನ. ಹೈಕಮಾಂಡ್ ಹೇಳಿದ್ದಾರೆ, ನನಗೂ ಫೋನ್ ಮಾಡಿದ್ರು, ಡಿಕೆ ಶಿವಕುಮಾರ್ಗೂ ಫೋನ್ ಮಾಡಿದ್ದಾರೆ, ಹಿಂಗಾಗಿ ನಾವು ನಾಳೆ ಸೇರ್ತೀವಿ,
ಡಿಕೆ ಶಿವಕುಮಾರ್ನ ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇದಕ್ಕೆ ಕಾರಣ ಹೈಕಮಾಂಡ್ನ ಸೂಚನೆ. ಮೊದಲು ಇಬ್ರು ಕೂತ್ಕೊಂಡು ಮಾತಾಡಿ ಒಮ್ಮತದ ನಿರ್ಧಾರಕ್ಕೆ ಬನ್ನಿ, ಆ ನಿರ್ಧಾರವನ್ನ ನಮಗೆ ತಿಳಿಸಿ ಅಂತ ಹೇಳಿತ್ತು. ಸೊ ಇವತ್ತು ಆ ನಿರ್ಧಾರವನ್ನ ತಿಳಿಸುವ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗುತ್ತಾ? ಇದು ಮುಖ್ಯವಾದಂತಹ ವಿಚಾರ. ಈಗಾಗಲೇ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋದನ್ನ ಸ್ಪಷ್ಟಪಡಿಸಿ ಆಗಿದೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನದಲ್ಲಿ ಮುಂದುವರಿಸುವ ನಿರ್ಧಾರವನ್ನ ಕೈಗೊಂಡ್ರೆ ಖುಷಿ ಆಗ್ತಾರೆ. ಒಂದು ವೇಳೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತಂದ್ರೂ ಕೂಡ. ಇನ್ನು ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಮುಖಾಮುಖಿಗೆ ಕ್ಷಣಗಣನೆ ಆರಂಭ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ವರದಿಯನ್ನ ಸಿದ್ದರಾಮಯ್ಯ ಅವರು ನೀಡಲಿಕ್ಕಿದ್ದಾರಂತೆ. ಸಿಎಂ ಡಿಸಿಎಂ ಮನೆಯಲ್ಲಿ ಏನೇನು ಮಾತುಕತೆ ಆಯಿತು, ಏನೇನು ಚರ್ಚೆ ಆಯಿತು, ಇವೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರಲಿಕ್ಕಿದೆ. ಅದು ಸಿದ್ದರಾಮಯ್ಯ ಅವರ ಮೂಲಕ ವೇಣುಗೋಪಾಲ್ ಅವರಿಗೆ ಏನೆಲ್ಲ ಮಾತುಕತೆ ಆಯಿತು, ಒಮ್ಮತದ ನಿರ್ಧಾರ ಏನು, ವೇಣುಗೋಪಾಲ್ ಜೊತೆಗೆ ಸುದೀರ್ಘವಾಗಿ ಮಾತುಕತೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೈಕಮಾಂಡ್ ಸೂಚನೆಯಂತೆ ಇವರಿಬ್ರು ಒಂದ್ ಕಡೆ ಸೇರಿದ್ರು. ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಇದನ್ನ. ಹೈಕಮಾಂಡ್ ಹೇಳಿದ್ದಾರೆ, ನನಗೂ ಫೋನ್ ಮಾಡಿದ್ರು, ಡಿಕೆ ಶಿವಕುಮಾರ್ಗೂ ಫೋನ್ ಮಾಡಿದ್ದಾರೆ, ಹಿಂಗಾಗಿ ನಾವು ನಾಳೆ ಸೇರ್ತೀವಿ, ಡಿಕೆ ಶಿವಕುಮಾರ್ನ ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇದಕ್ಕೆ ಕಾರಣ ಹೈಕಮಾಂಡ್ನ ಸೂಚನೆ. ಮೊದಲು ಇಬ್ರು ಕೂತ್ಕೊಂಡು ಮಾತಾಡಿ ಒಮ್ಮತದ ನಿರ್ಧಾರಕ್ಕೆ ಬನ್ನಿ, ಆ ನಿರ್ಧಾರವನ್ನ ನಮಗೆ ತಿಳಿಸಿ ಅಂತ ಹೇಳಿತ್ತು. ಸೊ ಇವತ್ತು ಆ ನಿರ್ಧಾರವನ್ನ ತಿಳಿಸುವ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗುತ್ತಾ? ಇದು ಮುಖ್ಯವಾದಂತಹ ವಿಚಾರ. ಈಗಾಗಲೇ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋದನ್ನ ಸ್ಪಷ್ಟಪಡಿಸಿ ಆಗಿದೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನದಲ್ಲಿ ಮುಂದುವರಿಸುವ ನಿರ್ಧಾರವನ್ನ ಕೈಗೊಂಡ್ರೆ ಖುಷಿ ಆಗ್ತಾರೆ. ಒಂದು ವೇಳೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತಂದ್ರೂ ಕೂಡ. ಇನ್ನು ಸಿದ್ದರಾಮಯ್ಯ ಕೆಸಿ ವೇಣುಗೋಪಾಲ್ ಮುಖಾಮುಖಿಗೆ ಕ್ಷಣಗಣನೆ ಆರಂಭ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ವರದಿಯನ್ನ ಸಿದ್ದರಾಮಯ್ಯ ಅವರು ನೀಡಲಿಕ್ಕಿದ್ದಾರಂತೆ. ಸಿಎಂ ಡಿಸಿಎಂ ಮನೆಯಲ್ಲಿ ಏನೇನು ಮಾತುಕತೆ ಆಯಿತು, ಏನೇನು ಚರ್ಚೆ ಆಯಿತು, ಇವೆಲ್ಲವೂ ಕೂಡ ಈಗ ಮುನ್ನೆಲೆಗೆ ಬರಲಿಕ್ಕಿದೆ. ಅದು ಸಿದ್ದರಾಮಯ್ಯ ಅವರ ಮೂಲಕ ವೇಣುಗೋಪಾಲ್ ಅವರಿಗೆ ಏನೆಲ್ಲ ಮಾತುಕತೆ ಆಯಿತು, ಒಮ್ಮತದ ನಿರ್ಧಾರ ಏನು, ವೇಣುಗೋಪಾಲ್ ಜೊತೆಗೆ ಸುದೀರ್ಘವಾಗಿ ಮಾತುಕತೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಹೈಕಮಾಂಡ್ ಸೂಚನೆಯಂತೆ ಇವರಿಬ್ರು ಒಂದ್ ಕಡೆ ಸೇರಿದ್ರು. ಸ್ವತಃ ಸಿದ್ದರಾಮಯ್ಯ ಅವರೇ ಹೇಳಿದ್ರು ಇದನ್ನ. ಹೈಕಮಾಂಡ್ ಹೇಳಿದ್ದಾರೆ, ನನಗೂ ಫೋನ್ ಮಾಡಿದ್ರು, ಡಿಕೆ ಶಿವಕುಮಾರ್ಗೂ ಫೋನ್ ಮಾಡಿದ್ದಾರೆ, ಹಿಂಗಾಗಿ ನಾವು ನಾಳೆ ಸೇರ್ತೀವಿ, ಡಿಕೆ ಶಿವಕುಮಾರ್ನ ಬ್ರೇಕ್ಫಾಸ್ಟ್ ಕರೆದಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇದಕ್ಕೆ ಕಾರಣ ಹೈಕಮಾಂಡ್ನ ಸೂಚನೆ. ಮೊದಲು ಇಬ್ರು ಕೂತ್ಕೊಂಡು ಮಾತಾಡಿ ಒಮ್ಮತದ ನಿರ್ಧಾರಕ್ಕೆ ಬನ್ನಿ, ಆ ನಿರ್ಧಾರವನ್ನ ನಮಗೆ ತಿಳಿಸಿ ಅಂತ ಹೇಳಿತ್ತು. ಸೊ ಇವತ್ತು ಆ ನಿರ್ಧಾರವನ್ನ ತಿಳಿಸುವ ಕೆಲಸ ಸಿದ್ದರಾಮಯ್ಯ ಅವರಿಂದ ಆಗುತ್ತಾ? ಇದು ಮುಖ್ಯವಾದಂತಹ ವಿಚಾರ. ಈಗಾಗಲೇ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋದನ್ನ ಸ್ಪಷ್ಟಪಡಿಸಿ ಆಗಿದೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸ್ಥಾನದಲ್ಲಿ ಮುಂದುವರಿಸುವ ನಿರ್ಧಾರವನ್ನ ಕೈಗೊಂಡ್ರೆ ಖುಷಿ ಆಗ್ತಾರೆ. ಒಂದು ವೇಳೆ ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತಂದ್ರೂ ಕೂಡ.